ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 2024 ಸಾಲಿನಲ್ಲಿನ ನಡೆದಿರುವ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದೇನೆ. ಇದರಲ್ಲಿ 110 MCQs ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡುವ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಮೊದಲನೆಯ ಪ್ರಶ್ನೆ, 2024ರಲ್ಲಿ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಯಾರಾದರು? ಡಿ ಗುಕೇಶ್ ಅವರು ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಆಗಿರುತ್ತಾರೆ. 2024ರಲ್ಲಿ ಇವರು 18ನೆಯ ವಯಸ್ಸಿನಲ್ಲಿ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ, 34ನೆಯ ಸಾಲಿನ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು 2024ರಲ್ಲಿ ಯಾರು ಪಡೆದಿರುವರು? ಉತ್ತರ ಸೂರ್ಯಬಾಲ ಆಗಿರುತ್ತಾರೆ. ಸೂರ್ಯಬಾಲ ಅವರು 34ನೆಯ ಸಾಲಿನಲ್ಲಿ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಸೊ ಇಲ್ಲಿ ಇವರು ಸೂರ್ಯಬಾಲ ಅವರು ಯಾವ ಕಾದಂಬರಿಗೆ ಈ ಪ್ರಶಸ್ತಿಯನ್ನು ಪಡೆದರು ಅಂದರೆ ಕೌನ್ ದೇಶ್ ಕೋ ವಾಸಿ ವೇಣು ಕಿ ಡೈರಿ ಎನ್ನುವ ಕಾದಂಬರಿಗಾಗಿ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಸೂರ್ಯಬಾಲ ಅವರು ಪಡೆದಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ, ಯಾವ ದೇಶವು 2034 ಸಾಲಿನಲ್ಲಿ ಫಿಫಾ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ? ಉತ್ತರ ಸೌದಿ ಅರೇಬಿಯಾ ದೇಶವು ಫಿಫಾ ವಿಶ್ವಕಪ್ ಅನ್ನು ಯಾವಾಗ 2034 ಸಾಲಿನಲ್ಲಿ ಆಯೋಜಿಸುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಯಾರು 54ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು 2024ರಲ್ಲಿ ಪಡೆದರು? ಉತ್ತರ ಮಿಥುನ್ ಚಕ್ರವರ್ತಿ ಆಗಿರುತ್ತಾರೆ. ಮಿಥುನ್ ಚಕ್ರವರ್ತಿ ಅವರು 54ನೆಯ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ, ಕ್ಲಾಡಿಯಾ ಶೀನ್ಬಾಮ್ ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿರುತ್ತಾರೆ? ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತದೆ. ಮೆಕ್ಸಿಕೋ ದೇಶದ ಅಧ್ಯಕ್ಷೆಯಾಗಿರುತ್ತಾರೆ ಕ್ಲಾಡಿಯಾ ಶೀನ್ಬಾಮ್. ಇವರು ಮೆಕ್ಸಿಕೋ ದೇಶದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ, ನವೆಂಬರ್ 2024ರಲ್ಲಿ ಆರ್ಬಿಟಲ್ ಎನ್ನುವ ಕಾದಂಬರಿಗಾಗಿ 2024 ಸಾಲಿನ ಬುಕರ್ ಪ್ರಶಸ್ತಿಯನ್ನು ಯಾರು ಗೆದ್ದಿರುತ್ತಾರೆ? ಇಂಪಾರ್ಟೆಂಟ್ ಆದ ಪ್ರಶ್ನೆ. ಬುಕರ್ ಪ್ರಶಸ್ತಿಯನ್ನು 2024ರಲ್ಲಿ ಯಾರು ಗೆದ್ದರು ಅಂದರೆ ಸಮಂತಾ ಹಾರ್ವೆ ಅವರು ಗೆದ್ದಿರುತ್ತಾರೆ. ಇಲ್ಲಿ ಸಮಂತಾ ಹಾರ್ವೆಯವರ ಯಾವ ಕಾದಂಬರಿಗೆ ಬುಕರ್ ಪ್ರಶಸ್ತಿ ದೊರೆಯಿತು ಅಂದರೆ ಆರ್ಬಿಟಲ್ ಕಾದಂಬರಿಗಾಗಿ ಸಮಂತಾ ಹಾರ್ವೆಯವರು 2024 ಸಾಲಿನ ಬುಕರ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ICCಯು ಅತ್ಯಂತ ಕಿರಿಯ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಿದ್ದಾರೆ? ಸರಿಯಾದ ಉತ್ತರವು ಜೈಶಾ ಆಗಿರುತ್ತಾರೆ. ಜೈಶಾ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ, ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆಯ ಹೆಸರೇನಾಗಿರುತ್ತದೆ? ಸೊ ಇಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ವರ್ಟಿಕಲ್ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆಯನ್ನು ನಿರ್ಮಿಸಲಾಯಿತು. ಸೊ ಅದರ ಹೆಸರೇನು? ಉತ್ತರವು ನ್ಯೂ ಪಂಬಾನ್ ರೈಲ್ವೆ ಬ್ರಿಡ್ಜ್ ಆಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಮೊದಲ ಜಂಟಿ ವ್ಯಾಯಾಮ ಸಿನ್ಬೆಕ್ಸ್ ಭಾರತ ಮತ್ತು ಯಾವ ದೇಶಗಳ ನಡುವೆ ಡಿಸೆಂಬರ್ 2024ರಲ್ಲಿ ನಡೆಸಲಾಯಿತು? ಸೊ ಇಲ್ಲಿ ಉತ್ತರ ಸಿನ್ಬೆಕ್ಸ್ ವ್ಯಾಯಾಮವನ್ನು ಭಾರತ ಮತ್ತು ಕಂಬೋಡಿಯಾ ದೇಶಗಳ ನಡುವೆ ನಡೆಸಲಾಗಿರುತ್ತದೆ. ಸೊ ಇಲ್ಲಿ ಈ ಒಂದು ವ್ಯಾಯಾಮವನ್ನು ಎಲ್ಲಿ ಆಯೋಜಿಸಲಾಯಿತು ಅಂದರೆ ಪುಣೆ, ಮಹಾರಾಷ್ಟ್ರದಲ್ಲಿ ಆಯೋಜಿಸಲಾಗಿರುತ್ತದೆ ಅಥವಾ ಆರ್ಗನೈಸ್ ಮಾಡಲಾಗಿರುತ್ತದೆ. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, ಮೊದಲ ಜಂಟಿ ವ್ಯಾಯಾಮವಾಗಿರುತ್ತದೆ ಸಿನ್ಬೆಕ್ಸ್ ಭಾರತ ಮತ್ತು ಕಂಬೋಡಿಯಾ ದೇಶಗಳ ನಡುವೆ ನಡೆದಿದ್ದು. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ಸಯ್ಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸ್ಪರ್ಧೆ 2024ರಲ್ಲಿ ನಡೆಯಿತು. ಇದರಲ್ಲಿ ಪುರುಷರ ವಿಭಾಗದಲ್ಲಿ ಯಾರು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಉತ್ತರವು ಲಕ್ಷ್ಯ್ ಸೇನ್ ಆಗಿರುತ್ತಾರೆ. ಲಕ್ಷ್ಯ್ ಸೇನ್ ಅವರು ಸಯ್ಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸ್ಪರ್ಧೆಯನ್ನು 2024ರಲ್ಲಿ ಗೆದ್ದಿರುತ್ತಾರೆ. ಸೊ ಇದನ್ನು ಎಲ್ಲಿ ಆರ್ಗನೈಸ್ ಮಾಡಲಾಯಿತು ಅಂದರೆ ಲಕ್ನೋನ ಉತ್ತರ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು. 26 ನವೆಂಬರ್ನಿಂದ 1 ಡಿಸೆಂಬರ್ವರೆಗೆ ಇದು ಆಯೋಜಿಸಲಾಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, 13ನೆಯ ಸಾಲಿನ ಅಗ್ನಿ ವಾರಿಯರ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ಸೈನ್ಯಗಳ ನಡುವೆ ಮುಕ್ತಾಯಗೊಳಿಸಲಾಯಿತು ಅಥವಾ ಆಯೋಜಿಸಲಾಗಿತ್ತು? ಭಾರತ ಮತ್ತು ಸಿಂಗಾಪುರ ದೇಶದ ಸೈನ್ಯಗಳ ನಡುವೆ ಅಗ್ನಿ ವಾರಿಯರ್ ಎನ್ನುವ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವನ್ನು 13ನೆಯ ಸಾಲಿನ ವ್ಯಾಯಾಮವನ್ನು ಆಯೋಜಿಸಲಾಗಿತ್ತು. ಸೊ ಇದನ್ನು ಎಲ್ಲಿ ಆರ್ಗನೈಸ್ ಮಾಡಲಾಯಿತು ಅಂದರೆ ದೇವಲಾಯ್, ಮಹಾರಾಷ್ಟ್ರದಲ್ಲಿ ಆರ್ಗನೈಸ್ ಮಾಡಲಾಗಿತ್ತು. ಸೊ ಮುಂದಿನ ಪ್ರಶ್ನೆ ನೋಡಿ, ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್ NSDLನ ಹೊಸ MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ವಿಜಯ್ ಚಂದೋಕ್ ಆಗಿರುತ್ತಾರೆ. ವಿಜಯ್ ಚಂದೋಕ್ ಅವರು ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ NSDLನ ಹೊಸ MD ಮತ್ತು CEO ಆಗಿ ನೇಮಕಗೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ, 2024ರಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರಾದರು? ಉತ್ತರ ದೇವೇಂದ್ರ
ಫಡ್ನವೀಸ್ ಇವರು 2024ರಲ್ಲಿ ಮಹಾರಾಷ್ಟ್ರದ ಹೊಸ ಮುಖ್ಯಮಂತ್ರಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡಿ, ಭಾರತದ 57ನೆಯ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಉತ್ತರ ರತಪಾನಿ ಅಭಯಾರಣ್ಯ ಹುಲಿ ಸಂರಕ್ಷಿತ ಪ್ರದೇಶವನ್ನು ಅಥವಾ ಇಂಗ್ಲಿಷ್ನಲ್ಲಿ ರತಪಾನಿ ಸ್ಯಾಂಕ್ಚುಯರಿ ಟೈಗರ್ ರಿಸರ್ವ್ ಅನ್ನು 57ನೆಯ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಕರೆಯಲಾಗುತ್ತದೆ. ಸೊ ಇದು ಎಲ್ಲಿ ಬರುತ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ ಬರುತ್ತದೆ. ಇದು 57ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಈಗ ಭಾರತದಲ್ಲಿ ಒಟ್ಟಾಗಿ 57 ಹುಲಿ ಸಂರಕ್ಷಿತ ಪ್ರದೇಶಗಳಿದೆ. ಇದನ್ನು ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಡಿಸೆಂಬರ್ 2024ರಲ್ಲಿ ಯುನೆಸ್ಕೋದಿಂದ ಪಾರಂಪರಿಕ ಪ್ರವಾಸೋದ್ಯಮದ ಉನ್ನತ ತಾಣವಾಗಿ ಯಾವ ರಾಜ್ಯವನ್ನು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಗಿರುತ್ತದೆ. ಪಶ್ಚಿಮ ಬಂಗಾಳವನ್ನು ಯುನೆಸ್ಕೋದಿಂದ ಪಾರಂಪರಿಕ ಪ್ರವಾಸೋದ್ಯಮದ ಉನ್ನತ ತಾಣವಾಗಿ ಘೋಷಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಯಾವ ರಾಜ್ಯದಲ್ಲಿ 2 ದಿನಗಳ ಮೆಗೋಂಗ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗುತ್ತದೆ? ಮೇಘಾಲಯದಲ್ಲಿ 2 ದಿನಗಳ ಮೆಗೋಂಗ್ ಫೆಸ್ಟಿವಲ್ ಅನ್ನು 2024ರಲ್ಲಿ ಆಯೋಜಿಸಲಾಗಿತ್ತು. ಮುಂದಿನ ಪ್ರಶ್ನೆ ನೋಡಿ, ಯಾವ ರಾಜ್ಯವು 15 ವರ್ಷಗಳ ನಂತರ ವಿಶ್ವ ಸಾಗರ ಸಮ್ಮೇಳನವನ್ನು 2024ರಲ್ಲಿ ಆಯೋಜಿಸಿದರು? ಉತ್ತರ ಚೆನ್ನೈ, ತಮಿಳುನಾಡಿನಲ್ಲಿ 15 ವರ್ಷಗಳ ನಂತರ ವಿಶ್ವ ಸಾಗರ ಸಮ್ಮೇಳನವನ್ನು 2024ರಲ್ಲಿ ಆಯೋಜಿಸಿದ್ದಾರೆ. ಚೆನ್ನೈನಲ್ಲಿ, ತಮಿಳುನಾಡಿನಲ್ಲಿ. ಮುಂದಿನ ಪ್ರಶ್ನೆ ನೋಡಿ, 10ನೆಯ ಮೆನ್ಸ್ ಹಾಕಿ ಜೂನಿಯರ್ ಏಷ್ಯನ್ ಕಪ್ ಅನ್ನು 2024ರಲ್ಲಿ ನಡೆಸಲಾಯಿತು. ಈ ಟೈಟಲ್ ಅನ್ನು ಅಥವಾ ಈ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಥವಾ ಯಾರು ಗೆದ್ದಿದ್ದಾರೆ? ಇಂಡಿಯಾದ ತಂಡವು 10ನೆಯ ಸಾಲಿನ ಮೆನ್ಸ್ ಹಾಕಿ ಜೂನಿಯರ್ ಏಷ್ಯನ್ ಕಪ್ ಅನ್ನು ಗೆದ್ದಿರುತ್ತದೆ. ಸೊ ಇಲ್ಲಿ ರನ್ನರ್ ಅಪ್ ಆದ ದೇಶ ಯಾವುದು ಅಂದರೆ ಅಥವಾ ರನ್ನರ್ ಅಪ್ ಆದ ತಂಡ ಯಾವುದು ಅಂದರೆ ಪಾಕಿಸ್ತಾನ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಯಾವ ದೇಶವು ಅಟ್ಲಾಂಟಿಕಾದಲ್ಲಿ ಮೊದಲ ವಾಯುಮಂಡಲದ ಮೇಲ್ವಿಚಾರಣಾ ಕೇಂದ್ರ ಝಗ್ಯಾನ್ ಸ್ಟೇಷನ್ ಅನ್ನು ತೆರೆದಿರುತ್ತದೆ? ಇಲ್ಲಿ ಉತ್ತರ ಚೀನಾ ದೇಶ ಆಗಿರುತ್ತದೆ. ಚೀನಾ ದೇಶವು ಅಟ್ಲಾಂಟಿಕಾದಲ್ಲಿ ಮೊದಲ ವಾಯುಮಂಡಲದ ಮೇಲ್ವಿಚಾರಣಾ ಕೇಂದ್ರ, ಇದರ ಹೆಸರೇನು ನೆನಪಿಟ್ಟುಕೊಳ್ಳಿ, ಝಗ್ಯಾನ್ ಸ್ಟೇಷನ್ ಅನ್ನು ತೆರೆದಿರುತ್ತದೆ. ಯಾರು ತೆರೆದಿದ್ದಾರೆ? ಚೀನಾ ದೇಶ. ಎಲ್ಲಿ ತೆರೆದಿದ್ದಾರೆ? ಅಟ್ಲಾಂಟಿಕಾದ ವಾಯುಮಂಡಲದ ಮೇಲ್ವಿಚಾರಣಾ ಕೇಂದ್ರದಲ್ಲಿ. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಝಗ್ಯಾನ್ ಸ್ಟೇಷನ್. ಯಾರು ತೆರೆದದ್ದು? ಚೀನಾ ದೇಶ ತೆರೆದಿರುವುದಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಡಿಸೆಂಬರ್ 2024ರಲ್ಲಿ ಬ್ಲೈಂಡ್ T20 ವರ್ಲ್ಡ್ ಕಪ್ನ 4ನೇ ಆವೃತ್ತಿಯ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಪಾಕಿಸ್ತಾನ ದೇಶವು ಅಥವಾ ಪಾಕಿಸ್ತಾನ ತಂಡವು ಬ್ಲೈಂಡ್ T20 ವರ್ಲ್ಡ್ ಕಪ್ ಅನ್ನು 4ನೇ ಆವೃತ್ತಿಯ ಕಪ್ಪನ್ನು ಇಲ್ಲಿ ಗೆದ್ದಿರುತ್ತದೆ. ಸೊ ಇಲ್ಲಿ ರನ್ನರ್ ಅಪ್ ಆದ ತಂಡ ಯಾವುದು ಅಂದರೆ ಬಾಂಗ್ಲಾದೇಶ ದೇಶ ಆಗಿರುತ್ತದೆ. ಬಾಂಗ್ಲಾದೇಶದ ತಂಡವು ಇಲ್ಲಿ ಬ್ಲೈಂಡ್ T20 ವರ್ಲ್ಡ್ ಕಪ್ನಲ್ಲಿ ರನ್ನರ್ ಅಪ್ ಆದ ದೇಶವಾಗಿರುತ್ತದೆ ಅಥವಾ ತಂಡವಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, US ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ನಾಸಾ ಮುಖ್ಯಸ್ಥರಾಗಿ ಯಾರನ್ನು ನಾಮನಿರ್ದೇಶನ ಮಾಡಿದ್ದಾರೆ? ಜೋರ್ಡ್ ಐಸಾಕನ್ ಅವರನ್ನು US ಅಧ್ಯಕ್ಷನಾದ ಡೊನಾಲ್ಡ್ ಟ್ರಂಪ್ ಅವರು ನಾಸಾದ ಮುಖ್ಯಸ್ಥರಾಗಿ ನಾಮನಿರ್ದೇಶನ ಮಾಡಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ, ಯಾರಿಗೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅನ್ನು 2024ರಲ್ಲಿ ನೀಡಲಾಗಿದೆ? ಉತ್ತರ ಮಿಚೆಲ್ ಬ್ಯಾಚಿಲೆಟ್ ಅವರಿಗೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅನ್ನು ನೀಡಲಾಗಿದೆ 2024ರಲ್ಲಿ. ಮುಂದಿನ ಪ್ರಶ್ನೆ, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ACCಯ ಅಧ್ಯಕ್ಷರಾದವರು ಯಾರು? ಶಮ್ಮಿ ಸಿಲ್ವಾ ಇವರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ನೇಮಕಗೊಂಡಿರುತ್ತಾರೆ 2024ರಲ್ಲಿ. ಮುಂದಿನ ಪ್ರಶ್ನೆ ನೋಡಿ, ಯಾವ ದೇಶವು 11ನೇ ಸಾಲಿನ ಅಂಡರ್-19 ಏಷ್ಯನ್ ಕಪ್ 2024 ಪ್ರಶಸ್ತಿಯನ್ನು ಗೆದ್ದಿರುತ್ತದೆ? ಉತ್ತರ ಬಾಂಗ್ಲಾದೇಶ ತಂಡ ಗೆದ್ದಿರುತ್ತದೆ ಅಂಡರ್-19 ಏಷ್ಯನ್ ಕಪ್ ಅನ್ನು 2024ರಲ್ಲಿ. ಇದು 11ನೇ ಸಾಲಿನ ಏಷ್ಯನ್ ಕಪ್ ಆಗಿರುತ್ತದೆ, ಅಂಡರ್-19 ಇದ್ದು. ಮುಂದಿನ ಪ್ರಶ್ನೆ, ಭಾರತದ ಹೊಸ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಕೆ ಸಂಜಯ್ ಮೂರ್ತಿ ಅವರು ಕಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ನೇಮಕಗೊಂಡಿರ್ತಾರೆ ಭಾರತದ ಪರವಾಗಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಭಾರತದ 56ನೇ ಹುಲಿ ಸಂರಕ್ಷಿತ ಪ್ರದೇಶ ಗುರು ಘಾಸಿದಾಸ್ ತಮೋರ್ ಫಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಸೊ ಇದು ಛತ್ತೀಸ್ಗಢದಲ್ಲಿದೆ. ಇದು ಅಷ್ಟು ನೆನಪಿಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ಈಗ ಒಟ್ಟಾಗಿ 57 ಹುಲಿ ಸಂರಕ್ಷಿತ ಪ್ರದೇಶ ಇದೆ. ಆಗ ನಾನು ಮೇಲೆ ತಿಳಿಸಿದಂತೆ ಅದನ್ನು ಹೆಚ್ಚಾಗಿ ನೆನಪಿಟ್ಟುಕೊಳ್ಳುವುದು ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ಇಲ್ಲಿ ನೋಡಿ, 73ನೇ ಸಾಲಿನ ಮಿಸ್ ಯೂನಿವರ್ಸ್ ಯಾರಾದರು? ಉತ್ತರ ವಿಕ್ಟೋರಿಯಾ ಕೆಜೆತೆಲ್ವಿಂಗ್ ಅವರು. ಡೆನ್ಮಾರ್ಕ್ನ ಪ್ರತಿನಿಧಿಯಾಗಿರುವ ವಿಕ್ಟೋರಿಯಾ ಕೆಜೆತೆಲ್ವಿಂಗ್ ಅವರು ಮಿಸ್ ಯೂನಿವರ್ಸ್ ಆಗಿರುತ್ತಾರೆ 2024ರಲ್ಲಿ. ಇದು 73ನೇ ಸಾಲಿನ ಮಿಸ್ ಯೂನಿವರ್ಸ್ ಆಗಿತ್ತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ,
ಆಂಧ್ರ ಕ್ರಿಕೆಟ್ ಅಸೋಸಿಯೇಷನ್ ಮಹಿಳಾ ಕ್ರಿಕೆಟ್ ಕಾರ್ಯಾಚರಣೆಗಳಿಗೆ ಮಾರ್ಗದರ್ಶಕರಾಗಿ ಯಾರನ್ನು ನೇಮಿಸಿದ್ದಾರೆ ಅಥವಾ ನೇಮಕಗೊಳಿಸಿದ್ದಾರೆ? ಉತ್ತರ ಮಿಥಾಲಿ ರಾಜ್ ಅವರನ್ನು ನೇಮಿಸಿದ್ದಾರೆ ಆಂಧ್ರ ಕ್ರಿಕೆಟ್ ಅಸೋಸಿಯೇಷನ್. ಮುಂದಿನ ಪ್ರಶ್ನೆ ನೋಡಿ, ನವೆಂಬರ್ 2024ರಲ್ಲಿ ಶಿಗೇರು ಇಶಿಬಾ ಯಾವ ದೇಶದ 103ನೇ ಪ್ರಧಾನಮಂತ್ರಿಯಾದರು? ಉತ್ತರ ಜಪಾನ್ ದೇಶದ 103ನೇ ಪ್ರಧಾನಮಂತ್ರಿಯಾಗಿ ಶಿಗೇರು ಇಶಿಬಾ ಅವರು ನೇಮಕಗೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ, ವರ್ಲ್ಡ್ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅವೇರ್ನೆಸ್ ವೀಕ್ WAAW 2024 ಅನ್ನು ಯಾವಾಗ ಆಚರಿಸಲಾಯಿತು? ಉತ್ತರ 18ರಿಂದ 24 ನವೆಂಬರ್ನವರೆಗೆ WAAW ಅನ್ನು ಆಯೋಜಿಸಲಾಯಿತು. ಸೊ ಇದರ ಥೀಮ್ ಏನಾಗಿತ್ತು ಅಂದರೆ ಎಜುಕೇಟ್ ಅಡ್ವೊಕೇಟ್ ಆ್ಯಕ್ಟ್ ನೌ ಎನ್ನುವುದಾಗಿತ್ತು. ಮುಂದಿನ ಪ್ರಶ್ನೆ ನೋಡಿ, ನವೆಂಬರ್ 2024ರಲ್ಲಿ ಮೊದಲ ATP ಫೈನಲ್ಸ್ ಸಿಂಗಲ್ ಟೈಟಲ್ ಅಥವಾ ಪ್ರಶಸ್ತಿಯನ್ನು ಯಾರು ಗೆದ್ದರು? ಜಾನಿಕ್ ಸಿನ್ನರ್ ಅವರು. ಇಟಲಿ ದೇಶದ ಆಟಗಾರ ಆಗಿರುವ ಜಾನಿಕ್ ಸಿನ್ನರ್ ಅವರು ATP ಫೈನಲ್ಸ್ ಅನ್ನು ಮೊದಲ ಬಾರಿಗೆ ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, ಭಾರತೀಯ ರೈಲ್ವೆಯ ಪ್ರಯಾಣಿಕರ ಸುರಕ್ಷತೆ ಮತ್ತು ಸಿಬ್ಬಂದಿ ತರಬೇತಿಗಾಗಿ ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ? ಉತ್ತರ ಸುರಕ್ಷಾ ಎನ್ನುವ ಒಂದು ನೂತನ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿರುತ್ತದೆ ಭಾರತದಿಂದ. ಇದನ್ನು ಯಾಕೆ ಪ್ರಾರಂಭಿಸಲಾಗಿದೆ ಎಂದರೆ ಭಾರತೀಯ ರೈಲ್ವೆಯ ಪ್ರಯಾಣಿಕರ ಸುರಕ್ಷತೆ ಮತ್ತು ಸಿಬ್ಬಂದಿ ತರಬೇತಿಗಾಗಿ ಈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಮೆಡಿಸಿನ್ ಆರ್ ಸೈಕಾಲಜಿ ಅಥವಾ ಕನ್ನಡದಲ್ಲಿ ವೈದ್ಯಕೀಯ ಅಥವಾ ಶರೀರಶಾಸ್ತ್ರದಲ್ಲಿ 2024 ಸಾಲಿನ ನೊಬೆಲ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಉತ್ತರ ವಿಕ್ಟರ್ ಅಂಬ್ರೋಸ್ ಮತ್ತು ಗ್ಯಾರಿ ರುಕ್ವುನ್ ಅವರು ವೈದ್ಯಕೀಯ ಅಥವಾ ಶರೀರಶಾಸ್ತ್ರದಲ್ಲಿ 2024 ಸಾಲಿನ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆಯೇ ಮುಂದಿನ ಪ್ರಶ್ನೆಯಲ್ಲಿ ಭೌತಶಾಸ್ತ್ರದಲ್ಲಿ 2024 ಸಾಲಿನ ನೊಬೆಲ್ ಪ್ರಶಸ್ತಿಯನ್ನು ಯಾರು ಪಡೆದಿರುತ್ತಾರೆ ಅಂದರೆ ಜಾನ್ ಹಾಫ್ಫೀಲ್ಡ್ ಮತ್ತು ಜೆಫ್ರಿ ಹಿಂಟನ್ ಅವರು 2024 ಸಾಲಿನ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ಆಗಸ್ಟ್ 2024ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ ಎಷ್ಟು ಹೊಸ ಜಿಲ್ಲೆಗಳನ್ನು ರಚಿಸಲು ಗೃಹ ಸಚಿವಾಲಯವು ನಿರ್ಧರಿಸಿದೆ? ಇಲ್ಲಿ ಉತ್ತರ 5 ಆಗಿರುತ್ತದೆ. 5 ಹೊಸ ಜಿಲ್ಲೆಗಳನ್ನು ರಚಿಸಲು ಗೃಹ ಸಚಿವಾಲಯವು ಲಡಾಖ್ನಲ್ಲಿ ನಿರ್ಧರಿಸಿರುತ್ತದೆ. ಸೊ ಇಲ್ಲಿ 5 ಜಿಲ್ಲೆಗಳ ಹೆಸರೇನಾಗಿರುತ್ತದೆ ಅಂದರೆ ಇಲ್ಲಿ ನೋಡಿ, ಝೆಂಕಾರ್, ಡ್ರಾಸ್, ಶ್ಯಾಮ್, ನುಬ್ರಾ ಮತ್ತು ಚಾಂಗ್ಥಾಂಗ್ ಆಗಿರುತ್ತದೆ. ಒಟ್ಟಾಗಿ 5 ಜಿಲ್ಲೆಗಳನ್ನು ರಚಿಸಲು ನಿರ್ಧರಿಸಲಾಗಿರುತ್ತದೆ ಲಡಾಖ್ನಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡಿ, ಕೇಂದ್ರ ಸರ್ಕಾರವು ಯಾವ ವರ್ಷದಲ್ಲಿ ಜನಗಣತಿಯನ್ನು ಪ್ರಾರಂಭಿಸಲು ನಿರ್ಧರಿಸಿದೆ? ಸೊ ಈ ವರ್ಷದಲ್ಲಿ 2025ರಲ್ಲಿ ಕೇಂದ್ರ ಸರ್ಕಾರವು ಹೊಸ ಜನಗಣತಿಯನ್ನು ಪ್ರಾರಂಭಿಸಲು ನಿರ್ಧರಿಸಿರುತ್ತದೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಆಗಸ್ಟ್ 2024ರಲ್ಲಿ ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS ಅನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯವಾಗಿದೆ? ನೆನಪಿಟ್ಟುಕೊಳ್ಳಿ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಮಹಾರಾಷ್ಟ್ರ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, 2024ರಲ್ಲಿ ವಿಶ್ವದ ಮೊದಲ ಫ್ಲೆಕ್ಸಿಬಲ್ ಸೋಲಾರ್ ಪ್ಯಾನಲ್ ಅನ್ನು ಯಾರು ಅಭಿವೃದ್ಧಿಪಡಿಸಿದರು? ಇಂಪಾರ್ಟೆಂಟ್ ಆದ ಪ್ರಶ್ನೆ. ಉತ್ತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಆಗಿರುತ್ತದೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ಫ್ಲೆಕ್ಸಿಬಲ್ ಸೋಲಾರ್ ಪ್ಯಾನಲ್ ಅನ್ನು ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದೆ. ಮುಂದಿನ ಪ್ರಶ್ನೆ ನೋಡಿ, 9ನೇ ಸಾಲಿನ ICC ಮಹಿಳಾ T20 ವಿಶ್ವಕಪ್ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ, 9ನೇ ಸಾಲಿನ ICC ಮಹಿಳಾ T20 ವಿಶ್ವಕಪ್ 2024ರನ್ನು ಬಾಂಗ್ಲಾದೇಶದಿಂದ ಯಾವ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿರುತ್ತದೆ? ಅಂದರೆ 9ನೇ ಸಾಲಿನ ICC ಮಹಿಳಾ T20 ವಿಶ್ವಕಪ್ ಬಾಂಗ್ಲಾದೇಶದಲ್ಲಿ ಆಯೋಜಿಸಲಾಗಿತ್ತು. ಅದನ್ನು ನಂತರ ಸ್ಥಳಾಂತರಿಸಲಾಯಿತು. ಅದನ್ನು ಎಲ್ಲಿಗೆ ಸ್ಥಳಾಂತರಿಸಲಾಗಿದೆ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸ್ಥಳಾಂತರಿಸಲಾಗಿರುತ್ತದೆ. ಸೊ ಇಲ್ಲಿ 9ನೇ ಸಾಲಿನ ICC ಮಹಿಳಾ T20 ವಿಶ್ವಕಪ್ 2024ಅನ್ನು ಯಾರು ಗೆದ್ದಿದ್ದರು ಅಂದರೆ ನ್ಯೂಜಿಲೆಂಡ್ ತಂಡವು ಗೆದ್ದಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, 2024ರಲ್ಲಿ ಭಾರತದ ಮೊದಲ ಸಂವಿಧಾನದ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಅಂದರೆ 2024 ಸಾಲಲ್ಲಿ ಭಾರತದ ಮೊದಲ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಒಂದು ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಗಿರುತ್ತದೆ. ಅದನ್ನು ಎಲ್ಲಿ ಸ್ಥಾಪಿಸಲಾಗಿರುತ್ತದೆ ಅಂದರೆ ಹರಿಯಾಣದಲ್ಲಿ ಸ್ಥಾಪಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ನೆಸ್ಕಾಮ್ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಸಿಂಧು ಗಂಗಾಧರನ್. ಸಿಂಧು ಗಂಗಾಧರನ್ ಅವರನ್ನು ನೂತನವಾಗಿ ನೆಸ್ಕಾಮ್ನ ಅಧ್ಯಕ್ಷರಾಗಿ ನೇಮಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತವು ಯಾವ ವರ್ಷದಲ್ಲಿ ಚಂದ್ರಯಾನ 4 ಮಿಷನ್ ಅನ್ನು ಪ್ರಾರಂಭಿಸುತ್ತದೆ? 2027ರಲ್ಲಿ ಭಾರತವು ಚಂದ್ರಯಾನ 4 ಮಿಷನ್ ಅನ್ನು ಮತ್ತೊಮ್ಮೆ ಪ್ರಾರಂಭಿಸುತ್ತದೆ. ಮುಂದಿನ ಪ್ರಶ್ನೆ,
ಅಂಡರ್-17 ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ನೇಹಾ ಸಾಂಗ್ವಾನ್ ಯಾವ ಪದಕವನ್ನು ಗೆದ್ದಿದ್ದಾರೆ? ಇಂಪಾರ್ಟೆಂಟ್ ಆದ ಪ್ರಶ್ನೆ. ಇಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ ನೇಹಾ ಸಾಂಗ್ವಾನ್ ಅವರು. ಇವರು ಯಾವುದರಲ್ಲಿ ಗೆದ್ದರು ಅಂದರೆ ಅಂಡರ್-17 ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ. ಅದು ಕೂಡ 2024ರಲ್ಲಿ ನಡೆದಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಪ್ಯಾರಾಲಿಂಪಿಕ್ಸ್ ಗೇಮ್ಸ್ 2024 ಅನ್ನು ಎಲ್ಲಿ ಆಯೋಜಿಸಲಾಯಿತು? ಪ್ಯಾರಾಲಿಂಪಿಕ್ಸ್ ಅನ್ನು ಪ್ಯಾರಿಸ್ನಲ್ಲಿ ಆಯೋಜಿಸಲಾಯಿತು. ಪ್ಯಾರಿಸ್ ಫ್ರಾನ್ಸ್ನಲ್ಲಿರುತ್ತದೆ. ಸೊ ಇಲ್ಲಿ ಭಾರತವು ಒಟ್ಟಾಗಿ 29 ಮೆಡಲ್ಸ್ಗಳನ್ನು ಪಡೆದುಕೊಂಡಿರುತ್ತದೆ. ಇದರಲ್ಲಿ 7 ಚಿನ್ನ, 9 ಬೆಳ್ಳಿ ಮತ್ತು 13 ಕಂಚಿನ ಪದಕಗಳಾಗಿತ್ತು. ಒಟ್ಟಾಗಿ 27 ಪದಕಗಳನ್ನು ಪಡೆದುಕೊಂಡರು. ಇದರಲ್ಲಿ ಟಾಪ್ನಲ್ಲಿ ಇದ್ದ ಕಂಟ್ರಿ ಯಾವುದು ಅಂದರೆ ಚೀನಾ ಆಗಿರುತ್ತದೆ. ಚೀನಾವು 220 ಮೆಡಲ್ಸ್ಗಳನ್ನು ಪಡೆದುಕೊಂಡಿತು. ಮುಂದಿನ ಪ್ರಶ್ನೆ ನೋಡಿ, ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಥವಾ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಸತೀಶ್ ಕುಮಾರ್ ಅವರು ನೇಮಕಗೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSGಯ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡರು? ಬಿ ಶ್ರೀನಿವಾಸನ್ ಅವರು NSGಯ ಹೊಸ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಕ್ರೀಡಾ ದಿನ 2024ರಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಯಿತು? 29 ಆಗಸ್ಟ್ ಅಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಯಿತು. ಮೇಜರ್ ಧ್ಯಾನ್ಚಂದ್ ಅವರ ದಿನವಾಗಿರುತ್ತದೆ. ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡಿ, 8ನೇ ಧಮ್ಮ ಸಮ್ಮೇಳನವನ್ನು 2024ರಲ್ಲಿ ಎಲ್ಲಿ ಆಯೋಜಿಸಲಾಯಿತು? ಅಹಮದಾಬಾದ್ನ ಗುಜರಾತ್ನಲ್ಲಿ 8ನೇ ಸಾಲಿನ ಧಮ್ಮ ಸಮ್ಮೇಳನವನ್ನು ಆಯೋಜಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಾಲಿನ್ಯ ನಿಯಂತ್ರಣ ನೌಕೆ ಸಮೃದ್ಧ ಪ್ರತಾಪ್ ಎಲ್ಲಿ ಬಿಡುಗಡೆ ಮಾಡಲಾಗಿದೆ? ಉತ್ತರ ಗೋವಾ ಆಗಿರುತ್ತದೆ. ಗೋವಾದಲ್ಲಿ ಬಿಡುಗಡೆ ಮಾಡಲಾಯಿತು. ಇದು ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಭಾರತದ ಮೊದಲ ಸ್ಥಳೀಯವಾಗಿ ನಿರ್ಮಿಸಲಾದ ಮಾಲಿನ್ಯ ನಿಯಂತ್ರಣ ನೌಕೆ, ಇದರ ಹೆಸರು ನೆನಪಿಟ್ಟುಕೊಳ್ಳಿ. ಮಾಲಿನ್ಯ ನಿಯಂತ್ರಣ ನೌಕೆಯ ಹೆಸರು ಸಮೃದ್ಧ ಪ್ರತಾಪ್. ಇದನ್ನು ಎಲ್ಲಿ ಬಿಡುಗಡೆ ಮಾಡಲಾಯಿತು ಅಂದರೆ ಗೋವಾದಲ್ಲಿ ಇದನ್ನು ಬಿಡುಗಡೆ ಮಾಡಲಾಗಿದೆ ಅಥವಾ ಪ್ರಾರಂಭಿಸಲಾಗಿದೆ. ಮುಂದಿನ ಪ್ರಶ್ನೆ ನೋಡಿ, ಫಿಫಾ ಮೆನ್ಸ್ ವರ್ಲ್ಡ್ ರ್ಯಾಂಕಿಂಗ್ 2024ರಲ್ಲಿ ಭಾರತದ ಸ್ಥಾನ ಏನು? ಭಾರತವು ಇಲ್ಲಿ 124ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಫಿಫಾ ಮೆನ್ಸ್ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ 2024ರಲ್ಲಿ ಟಾಪ್ 3 ಕಂಟ್ರೀಸ್ಗಳು ಯಾವುದಾಗಿತ್ತು ಅಂದರೆ ಅರ್ಜೆಂಟೈನಾ, ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳಾಗಿತ್ತು. ಮುಂದಿನ ಪ್ರಶ್ನೆ ನೋಡಿ, 9ನೇ ಮಹಿಳಾ ಕ್ರಿಕೆಟ್ ಏಷ್ಯಾ ಕಪ್ 2024 ಅನ್ನು ಎಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ದಂಬುಲಾ, ಶ್ರೀಲಂಕಾದಲ್ಲಿ 9ನೇ ಸಾಲಿನ ಮಹಿಳಾ ಕ್ರಿಕೆಟ್ ಏಷ್ಯಾ ಕಪ್ ಅನ್ನು ಆಯೋಜಿಸಲಾಯಿತು. ಮುಂದಿನ ಪ್ರಶ್ನೆ ನೋಡಿ, ಇಂಟರ್ನ್ಯಾಷನಲ್ ಲೂನರ್ ಡೇ ಯನ್ನು 2024ರಲ್ಲಿ ಯಾವಾಗ ಆಚರಿಸಲಾಯಿತು? 20 ಜುಲೈನಂದು ಇಂಟರ್ನ್ಯಾಷನಲ್ ಲೂನರ್ ಡೇ ಯನ್ನು ಆಯೋಜಿಸಲಾಗಿತ್ತು. ಸೊ ಇದರ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಎಲಿಮಿನೇಟಿಂಗ್ ದಿ ಶ್ಯಾಡೋ ಎನ್ನುವುದಾಗಿತ್ತು. ಮುಂದಿನ ಪ್ರಶ್ನೆ, 9ನೇ T20 ಮಹಿಳಾ ವಿಶ್ವಕಪ್ 2024 ಅನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಶ್ರೀಲಂಕಾ ಆಗಿರುತ್ತದೆ. ಶ್ರೀಲಂಕಾ ದೇಶವು 9ನೇ ಸಾಲಿನ T20 ಮಹಿಳಾ ಏಷ್ಯಾ ಕಪ್ ಅನ್ನು ಗೆದ್ದಿರುತ್ತದೆ. ಸೊ ಇಲ್ಲಿ ಈ 9ನೇ T20 ಮಹಿಳಾ ಏಷ್ಯಾ ಕಪ್ ಅನ್ನು ಎಲ್ಲಿ ನಡೆಸಲಾಯಿತು ಅಂದರೆ ಶ್ರೀಲಂಕಾದಲ್ಲಿ ನಡೆಸಲಾಯಿತು. ಮುಂದಿನ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಹುಲಿ ದಿನವನ್ನು 2024ರಲ್ಲಿ ಯಾವಾಗ ಆಚರಿಸಲಾಯಿತು? ಉತ್ತರ 29 ಜುಲೈನಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸಲಾಯಿತು. ಇದರ ಥೀಮ್ ಏನಾಗಿತ್ತು ಅಂದರೆ ಕಾಲ್ ಫಾರ್ ಆ್ಯಕ್ಷನ್ ಆಗಿತ್ತು. ಮುಂದಿನ ಪ್ರಶ್ನೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSCಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಪ್ರೀತಿ ಸುದನ್ ಅವರು UPSCಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇದನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, 2024ರಲ್ಲಿ 30ನೇ ಸಾಲಿನ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಯಾವ ದೇಶವು ಪ್ರಮುಖ ಕೇಂದ್ರೀಕೃತ ರಾಷ್ಟ್ರವಾಗಿದೆ? ಸರಿಯಾದ ಉತ್ತರ ಫ್ರಾನ್ಸ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರವು ಯಾವ ರಾಜ್ಯದ ಸಾಂಪ್ರದಾಯಿಕ ಸೀರೆಯಾದ ಗರ್ಚೋಲಾಗೆ ಭೌಗೋಳಿಕ ಸೂಚಕ ಅಥವಾ GI ಟ್ಯಾಗ್ ಅನ್ನು ನೀಡಿದೆ? ಉತ್ತರ ಗುಜರಾತ್ ಆಗಿರುತ್ತದೆ. ಗುಜರಾತ್ ರಾಜ್ಯದ ಸಾಂಪ್ರದಾಯಿಕ ಸೀರೆಯಾಗಿರುತ್ತದೆ ಗರ್ಚೋಲಾ. ಇದಕ್ಕೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, 13ನೇ ಅಂತಾರಾಷ್ಟ್ರೀಯ ಬೀಜ ಸಮ್ಮೇಳನವನ್ನು 2024ರಲ್ಲಿ ಎಲ್ಲಿ ಆಯೋಜಿಸಲಾಯಿತು? ಉತ್ತರ ವಾರಣಾಸಿ, ಉತ್ತರ ಪ್ರದೇಶದಲ್ಲಿ 13ನೇ ಸಾಲಿನ ರಾಷ್ಟ್ರೀಯ ಬೀಜ ಸಮ್ಮೇಳನವನ್ನು ಆಯೋಜಿಸಲಾಯಿತು. ಮುಂದಿನ ಪ್ರಶ್ನೆ, ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ 2024ರಲ್ಲಿ ಮಹಿಳಾ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಉತ್ತರ
PV ಸಿಂಧು ಆಗಿರುತ್ತಾರೆ. ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ 2024ರಲ್ಲಿ ನಡೆಸಲಾಯಿತು. ಇದರಲ್ಲಿ ಮಹಿಳೆಯರ ವಿಭಾಗದಲ್ಲಿ PV ಸಿಂಧು ಅವರು ಗೆದ್ದಿರುತ್ತಾರೆ ಮತ್ತು ಪುರುಷರ ವಿಭಾಗದಲ್ಲಿ ಮೇಲೆ ತಿಳಿಸಿದಂತೆಯೇ ಲಕ್ಷ್ಯ ಸೇನ್ ಅವರು ಗೆದ್ದರು. ಮುಂದಿನ ಪ್ರಶ್ನೆಯನ್ನು ನೋಡಿ. ಪ್ರತಿ ವರ್ಷ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ: ಡಿಸೆಂಬರ್ 2ರಂದು ಪ್ರತಿ ವರ್ಷ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ಆಚರಿಸಲಾಗುತ್ತದೆ. ಇದರ 2024ರ ಥೀಮ್ ಏನಾಗಿತ್ತು ಅಂದರೆ ಕ್ಲಿಯರ್ ಏರ್, ಗ್ರೀನ್ ಅರ್ತ್, ಎ ಸ್ಟೆಪ್ ಟುವರ್ಡ್ಸ್ ಸಸ್ಟೈನೇಬಲ್ ಲಿವಿಂಗ್ ಎನ್ನುವುದಾಗಿತ್ತು. ಮುಂದಿನ ಪ್ರಶ್ನೆ ನೋಡಿ. ಚೆಸ್ನಲ್ಲಿ 2800 ಎಲ್ಲೋ ರೇಟಿಂಗ್ ಗಳಿಸಿದ ಎರಡನೆಯ ಭಾರತೀಯ ಚೆಸ್ ಆಟಗಾರ ಯಾರಾಗಿರುತ್ತಾರೆ? ಉತ್ತರ: ಅರ್ಜುನ್ ಎರಿಗೇಸಿ ಆಗಿರುತ್ತಾರೆ. ಅರ್ಜುನ್ ಎರಿಗೇಸಿ ಅವರು ಚೆಸ್ ರ್ಯಾಂಕಿಂಗ್ನಲ್ಲಿ 2800 ರ್ಯಾಂಕಿಂಗನ್ನು ಮೇರಿರುತ್ತಾರೆ. ಈ ರ್ಯಾಂಕನ್ನು ಮೇರಿದ ಮೊದಲ ಆಟಗಾರ ವಿಶ್ವನಾಥ್ ಆನಂದ್ ಆಗಿದ್ದರು. ಮುಂದಿನ ಪ್ರಶ್ನೆ ನೋಡಿ. 2024ರಲ್ಲಿ ಫಿಜರ್ ಪ್ರೈಸ್ ಅನ್ನು ಗೆದ್ದವರು ಯಾರು? ಉತ್ತರ: ಬಿಹಾರಿ ಮುಖರ್ಜಿ ಆಗಿರುತ್ತಾರೆ. ಬಿಹಾರಿ ಮುಖರ್ಜಿ ಅವರಿಗೆ 2024ರ ಸಾಲಿನ ಫಿಜರ್ ಪ್ರೈಸ್ ಅನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ. ಯಾವ ರಾಜ್ಯವನ್ನು 25ನೇ ಹಾರ್ನ್ಬಿಲ್ ಫೆಸ್ಟಿವಲ್ 2026ರ ಪಾಲುದಾರ ರಾಜ್ಯವನ್ನಾಗಿ ಮಾಡಲಾಗಿದೆ? ಉತ್ತರ: ಸಿಕ್ಕಿಂ ಆಗಿರುತ್ತದೆ. ಮುಂದಿನ ಪ್ರಶ್ನೆ. ಅಂತಾರಾಷ್ಟ್ರೀಯ ಚಿರತೆ ದಿನವನ್ನು 2024ರಲ್ಲಿ ಯಾವಾಗ ಆಚರಿಸಲಾಯಿತು? ಉತ್ತರ: 4 ಡಿಸೆಂಬರ್ನಂದು ಅಂತಾರಾಷ್ಟ್ರೀಯ ಚಿರತೆ ದಿನವನ್ನು 2024ರಲ್ಲಿ ಆಯೋಜಿಸಲಾಯಿತು. ಮುಂದಿನ ಪ್ರಶ್ನೆ. ಯಾವ ದೇಶದ ರೋಬೋಟಿಕ್ಸ್ ಕಂಪನಿಯು ವಿಶ್ವದ ಅತ್ಯಂತ ವೇಗದ ರೋಬೋಟ್ ಅನ್ನು ನಿರ್ಮಿಸಿದೆ? ಉತ್ತರ: ಚೀನಾ ಆಗಿರುತ್ತದೆ. ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಚೀನಾ ದೇಶದ ರೋಬೋಟಿಕ್ಸ್ ಕಂಪನಿಯು ವಿಶ್ವದ ಅತ್ಯಂತ ವೇಗದ ರೋಬೋಟ್ ಅನ್ನು ನಿರ್ಮಿಸಿರುತ್ತದೆ. ಮುಂದಿನ ಪ್ರಶ್ನೆ. ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಯಾವ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಉತ್ತರ: ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರುತ್ತಾರೆ. ಮುಂದಿನ ಪ್ರಶ್ನೆ. ಯಾವ ದಿನವನ್ನು ವರ್ಲ್ಡ್ ಮೆಡಿಟೇಷನ್ ಡೇ ಎಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಘೋಷಿಸಿರುತ್ತದೆ? ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಉತ್ತರ: 21 ಡಿಸೆಂಬರ್ನಂದು ವರ್ಲ್ಡ್ ಮೆಡಿಟೇಷನ್ ಡೇ ಎಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು ಘೋಷಿಸಿರುತ್ತದೆ. ಮುಂದಿನ ಪ್ರಶ್ನೆ. ಕೇಂದ್ರ ಇಂಧನ ಮತ್ತು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಮನೋಹರ್ ಲಾಲ್ ಖಟ್ಟರ್ ಅವರು ಉರ್ಜಾ ವೀರ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿರುತ್ತಾರೆ? ಉತ್ತರ: ವಿಜಯವಾಡ, ಆಂಧ್ರಪ್ರದೇಶದಲ್ಲಿ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಉರ್ಜಾ ವೀರ್ ಯೋಜನೆಯನ್ನು ಮನೋಹರ್ ಲಾಲ್ ಖಟ್ಟರ್ ಅವರು ಪ್ರಾರಂಭಿಸಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಯೂರೋಗ್ರಿಪ್ ಟೈರ್ಸ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ: MS ಧೋನಿ ಅವರು ಯೂರೋಗ್ರಿಪ್ ಟೈರ್ಸ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBIನ 26ನೇ ಗವರ್ನರ್ ಜನರಲ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ: ಸಂಜಯ್ ಮಲ್ಹೋತ್ರಾ ಆಗಿರುತ್ತಾರೆ. ಸಂಜಯ್ ಮಲ್ಹೋತ್ರಾ ಅವರು 26ನೇಯ ಗವರ್ನರ್ ಆಗಿದ್ದಾರೆ RBIದ್ದು. ಮುಂದಿನ ಪ್ರಶ್ನೆ. ದ್ವಿಪಕ್ಷೀಯ ಜಂಟಿ ಮಿಲಿಟರಿ ವ್ಯಾಯಾಮವಾದ ಹರಿಓಂ ಶಕ್ತಿಯನ್ನು ಭಾರತ ಮತ್ತು ಯಾವ ದೇಶಗಳ ನಡುವೆ ಡಿಸೆಂಬರ್ 2024ರಲ್ಲಿ ಆಯೋಜಿಸಲಾಗಿರುತ್ತದೆ? ಉತ್ತರ: ಮಲೇಷ್ಯಾ ಮತ್ತು ಭಾರತ ದೇಶಗಳ ನಡುವೆ ಹರಿಓಂ ಶಕ್ತಿ ಎನ್ನುವ ಜಂಟಿ ಮಿಲಿಟರಿ ವ್ಯಾಯಾಮವು ಆಯೋಜಿಸಲಾಗಿರುತ್ತದೆ. ಇದನ್ನು ಪಹಾಗ್ ಡಿಸ್ಟ್ರಿಕ್ಟ್ನ ಮಲೇಷಿಯಾದಲ್ಲಿ ಆರ್ಗನೈಸ್ ಮಾಡಲಾಯಿತು. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ರೈತರ ದಿನವನ್ನು 2024ರಲ್ಲಿ ಯಾವಾಗ ಆಚರಿಸಲಾಯಿತು? ಉತ್ತರ: 23 ಡಿಸೆಂಬರ್ನಂದು ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸಲಾಯಿತು. ಇದರ ಈ ವರ್ಷದ ಥೀಮ್ ಏನಾಗಿತ್ತಂದರೆ 2024ರ ಥೀಮ್ ಏನಾಗಿತ್ತು ಅಂದರೆ ಎಂಪವರಿಂಗ್ ಫಾರ್ಮರ್ಸ್ ಥ್ರೂ ಸಸ್ಟೈನೇಬಲ್ ಇನೋವೇಷನ್ ಎನ್ನುವುದಾಗಿತ್ತು. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಅಪಸ್ವರ ದಿನವನ್ನು 2024ರಲ್ಲಿ ಯಾವಾಗ ಆಚರಿಸಲಾಯಿತು? 17 ನವೆಂಬರ್ನಂದು ರಾಷ್ಟ್ರೀಯ ಅಪಸ್ವರ ದಿನವನ್ನು ಆಚರಿಸಲಾಯಿತು. ಇದರ 2024ರ ಥೀಮ್ ಏನಾಗಿತ್ತು ಅಂದರೆ ಮೈಲ್ಸ್ಟೋನ್ ಆನ್ ಮೈ ಎಪಿಲೆಪ್ಸಿ ಜರ್ನಿ ಎನ್ನುವುದಾಗಿತ್ತು. ಮುಂದಿನ ಪ್ರಶ್ನೆ. ನವೆಂಬರ್ 2024ರಲ್ಲಿ ನೈಜೀರಿಯಾದ 2ನೇ ಅತ್ಯುನ್ನತ ಗೌರವವಾದ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ನೈಗರ್ ಎನ್ನುವ ಅವಾರ್ಡನ್ನು ಯಾರಿಗೆ ನೀಡಲಾಗಿದೆ? ಉತ್ತರವು ನರೇಂದ್ರ ಮೋದಿಯಾಗಿರುತ್ತಾರೆ. ನರೇಂದ್ರ ಮೋದಿಯವರಿಗೆ ನೈಜೀರಿಯಾ ದೇಶದ 2ನೇ ಅತ್ಯುನ್ನತ ಗೌರವವಾದ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ನೈಗರ್ ಎನ್ನುವ ಅವಾರ್ಡನ್ನು ನರೇಂದ್ರ ಮೋದಿಯವರಿಗೆ ನೀಡಲಾಯಿತು. ಮುಂದಿನ ಪ್ರಶ್ನೆ. ಮಾರಿಷಸ್ಗೆ ಭಾರತದ ಮುಂದಿನ ಹೈ ಕಮಿಷನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ?
ಉತ್ತರ ಅನುರಾಗ್ ಶ್ರೀವಾಸ್ತವ ಅವರನ್ನು ಮಾರಿಷಸ್ನ ಮುಂದಿನ ಹೈಕಮಾಂಡರ್ ಆಗಿ ನೇಮಿಸಲಾಗಿದೆ. ಮುಂದಿನ ಪ್ರಶ್ನೆ, ಬಾರ್ಬಡೋಸ್ ದೇಶದಿಂದ ತನ್ನ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಹಾನರರಿ ಆರ್ಡರ್ ಆಫ್ ಫ್ರೀಡಮ್ ಅನ್ನುವ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಉತ್ತರ ನರೇಂದ್ರ ಮೋದಿ ಅವರಿಗೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾರ್ಬಡೋಸ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಹಾನರರಿ ಆಫ್ ದಿ ಫ್ರೀಡಮ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಮೈಕ್ ವಾಲ್ಟ್ಸ್ ಅವರನ್ನು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, 2025ರಲ್ಲಿ ಖೋ-ಖೋ ವಿಶ್ವಕಪ್ನ ಮೊದಲ ಆವೃತ್ತಿಯನ್ನು ಯಾವ ದೇಶವು ಆಯೋಜಿಸುತ್ತದೆ? ಉತ್ತರ ಭಾರತ ಆಗಿರುತ್ತದೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಭಾರತ ದೇಶವು 2025ರಲ್ಲಿ ಅಂದರೆ ಈ ವರ್ಷ ಖೋ-ಖೋ ವಿಶ್ವಕಪ್ನ ಮೊದಲ ಆವೃತ್ತಿಯನ್ನು ಆಯೋಜಿಸುತ್ತಿದೆ. ಮುಂದಿನ ಪ್ರಶ್ನೆ, ಮಣಿಪುರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ನ್ಯಾಯಮೂರ್ತಿ ಡಿ. ಕೃಷ್ಣ ಕುಮಾರ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಯಾವ ಹಾಕಿ ತಂಡವು 8ನೇ ಸಾಲಿನ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿರುತ್ತದೆ? ಉತ್ತರ ಭಾರತ ಆಗಿರುತ್ತದೆ. ಭಾರತ ತಂಡವು 8ನೇ ಸಾಲಿನ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿರುತ್ತದೆ. ಇಲ್ಲಿ ರನ್ನರ್ ಅಪ್ ಆದ ತಂಡ ಯಾವುದು ಎಂದರೆ ಚೀನಾ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ CCPI 2025ರಲ್ಲಿ ಭಾರತದ ಶ್ರೇಣಿ ಏನು? ಇಲ್ಲಿ 10ನೆಯ ಶ್ರೇಣಿಯನ್ನು ಭಾರತವು ಇಲ್ಲಿ ಪಡೆದುಕೊಂಡಿತು ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ. ಹಾಗಾದರೆ ಇಲ್ಲಿ ಟಾಪ್ 1ನಲ್ಲಿ ಇದ್ದ ಕಂಟ್ರಿ ಯಾವುದಾಗಿರುತ್ತದೆ ಅಂದರೆ ಡೆನ್ಮಾರ್ಕ್ ಆಗಿತ್ತು. ಡೆನ್ಮಾರ್ಕ್ ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಮೊದಲನೆಯ ಸ್ಥಾನದಲ್ಲಿತ್ತು. 10ನೆಯ ಸ್ಥಾನದಲ್ಲಿ ಭಾರತ ಇತ್ತು. ಮುಂದಿನ ಪ್ರಶ್ನೆ, ನಾಗಾಲ್ಯಾಂಡ್ನಲ್ಲಿ ಆಯೋಜಿಸಲಾದ 25ನೇ ಸಾಲಿನ ಹಾರ್ನ್ಬಿಲ್ ಉತ್ಸವದಲ್ಲಿ ಪಾಲುದಾರ ರಾಷ್ಟ್ರವಾಗಿ ಯಾರು ಸೇರ್ಪಡೆಗೊಂಡಿದ್ದಾರೆ? ಉತ್ತರ ಜಪಾನ್ ಆಗಿರುತ್ತದೆ. ಜಪಾನ್ನೊಂದಿಗೆ ವೇಲ್ಸ್ ದೇಶವು ಕೂಡ ಇತ್ತು. ಮುಂದಿನ ಪ್ರಶ್ನೆ, ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನೇಪಾಳ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಯಾವ ನೆರೆಯ ರಾಷ್ಟ್ರದ ಅಧ್ಯಕ್ಷರಿಂದ ಗೌರವಿಸಿದ್ದಾರೆ? ಉತ್ತರ ನೇಪಾಳ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 104ನೇ ಪೂರ್ಣ ಸದಸ್ಯತ್ವ ಪಡೆದಿರುತ್ತದೆ? ಉತ್ತರವು ಅರ್ಮೇನಿಯಾ ಆಗಿರುತ್ತದೆ. ಅರ್ಮೇನಿಯಾ ದೇಶವು 104ನೇ ಪೂರ್ಣ ಸದಸ್ಯತ್ವ ಪಡೆದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ದೇಶವಾಗಿರುತ್ತದೆ. ಮುಂದಿನ ಪ್ರಶ್ನೆ, 9ನೇ ಸಾಲಿನ ಅಮೂರ್ ಫಾಲ್ಕರ್ ಫೆಸ್ಟಿವಲ್ ಎಲ್ಲಿ ಆಯೋಜಿಸಲಾಯಿತು? ಉತ್ತರ ತಮಿಳುನಾಡು ಮಣಿಪುರದಲ್ಲಿ 9ನೇ ಸಾಲಿನ ಅಮೂರ್ ಫಾಲ್ಕನ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಯಿತು. ಮುಂದಿನ ಪ್ರಶ್ನೆ, IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಹರಾಜಿನ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ಯಾರಾಗಿರುತ್ತಾರೆ? ರಿಷಬ್ ಪಂತ್ ಆಗಿರುತ್ತಾರೆ. ರಿಷಬ್ ಪಂತ್ ಅವರು 27 ಕೋಟಿ ರೂಪಾಯಿಗೆ ಸೋಲ್ಡ್ ಆದರು. ಇದು IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ಆಗಿರುತ್ತಾರೆ. ಸೊ ಇಲ್ಲಿ IPLನ ಬಗ್ಗೆ ಮಾಹಿತಿಯನ್ನು ನೋಡ್ತಿರುವುದರಿಂದ IPLನ 2024ರಲ್ಲಿ ನಡೆದ IPLನಲ್ಲಿ ವಿನ್ ಆದ ತಂಡ ಯಾವುದು? ಉತ್ತರವು KKR ಆಗಿರುತ್ತದೆ. KKR ತಂಡವು 2024 ಸಾಲಿನಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನು ಗೆದ್ದಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಡೇವಿಸ್ ಕಪ್ 2024ರ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಇಟಲಿ ತಂಡವು ಡೇವಿಸ್ ಕಪ್ ಅನ್ನು 2024ರಲ್ಲಿ ಗೆದ್ದಿತು. ಮುಂದಿನ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕ ಸಹಕಾರಿ ಸಮ್ಮೇಳನ 2024ವನ್ನು ಎಲ್ಲಿ ಉದ್ಘಾಟಿಸಿದರು? ಉತ್ತರ ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು. ಇದರ ಥೀಮ್ ಏನಾಗಿರುತ್ತದೆ ಅಂದರೆ ಕೋಆಪರೇಷನ್ ಕ್ರಿಯೇಟ್ಸ್ ಪ್ರಾಸ್ಪೆರಿಟಿ ಫಾರ್ ಆಲ್ ಎನ್ನುವುದಾಗಿತ್ತು. ಮುಂದಿನ ಪ್ರಶ್ನೆ, ನವೆಂಬರ್ 2024ರಲ್ಲಿ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ 2024ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಉತ್ತರ ಆಂಡರ್ಸ್ ಅಂಟನ್ಸೆನ್. ಡೆನ್ಮಾರ್ಕ್ ದೇಶದ ಆಟಗಾರನಾದ ಆಂಡರ್ಸ್ ಅಂಟನ್ಸೆನ್ ಅವರು ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ 2024ರ ಸಾಲಿನಲ್ಲಿ ಗೆದ್ದಿರುತ್ತಾರೆ. ಹಾಗೆಯೇ ಈ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ 2024ರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಉತ್ತರವು ಸಿ ಯಾಂಗ್ ಆನ್ ಆಗಿರುತ್ತಾರೆ. ಇವರು ದಕ್ಷಿಣ ಕೊರಿಯಾ ದೇಶದ ಆಟಗಾರ್ತಿಯಾದ ಸಿ ಯಾಂಗ್ ಆನ್ ಅವರು 2024ರ ಸಾಲಿನ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಅನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, ನವೆಂಬರ್ 2024ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಳ್ಳುವ ಚಂಡಮಾರುತವನ್ನು ಫೆಂಗಾಲ್ ಎಂದು ಹೆಸರಿಸಿದವರು ಯಾರು? ಉತ್ತರ ಸೌದಿ ಅರೇಬಿಯಾ ದೇಶವು ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡ ಚಂಡಮಾರುತವನ್ನು ಫೆಂಗಾಲ್ ಎಂದು ಕರೆದರು.
ಮುಂದಿನ ಪ್ರಶ್ನೆ, ಹೇಮಂತ್ ಸೊರೇನ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ? ಉತ್ತರ ಜಾರ್ಖಂಡ್ ರಾಜ್ಯದ್ದಾಗಿರುತ್ತದೆ. ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಮಂತ್ ಸೊರೇನ್ ಅವರು ಪ್ರಮಾಣ ವಚನವನ್ನು 2024ರಲ್ಲಿ ಸ್ವೀಕರಿಸಿದರು. ಮುಂದಿನ ಪ್ರಶ್ನೆ, ಯಾರು ಸತತ 4ನೆಯ ಬಾರಿಗೆ ಫಾರ್ಮುಲಾ 1 ಪ್ರಶಸ್ತಿಯನ್ನು ಅಥವಾ ಫಾರ್ಮುಲಾ 1 ರೇಸಿಂಗ್ ಅನ್ನು ಗೆದ್ದಿದ್ದಾರೆ? ಉತ್ತರ ಮ್ಯಾಕ್ಸ್ ವರ್ಸ್ಟಪೆನ್ ಅವರು ಸತತ 4ನೆಯ ಬಾರಿಗೆ ಫಾರ್ಮುಲಾ 1 ರೇಸಿಂಗ್ ಅನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, 20ನೇ ಸಾಲಿನ ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಉತ್ತರ ನವದೆಹಲಿಯಲ್ಲಿ. ಮುಂದಿನ ಪ್ರಶ್ನೆ, ಯಾವ ಹಾಕಿ ಆಟಗಾರ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ 2024ರ ವರ್ಷದ ಅತ್ಯುತ್ತಮ ಪುರುಷರ ವರ್ಗದಲ್ಲಿ ಅತ್ಯುತ್ತಮ ಆಟಗಾರ ಎನ್ನುವ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಉತ್ತರ ಹರ್ಮನ್ಪ್ರೀತ್ ಸಿಂಗ್ ಅವರು ಪಡೆದುಕೊಂಡಿದ್ದಾರೆ. ಹಾಗೆಯೇ ಇಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ ಪ್ರಶಸ್ತಿಯನ್ನು ಪಿ.ಆರ್. ಶ್ರೀಜೇಶ್ ಅವರು ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ 51ನೇ ಸಾಲಿನ ಚೀಫ್ ಜಸ್ಟಿಸ್ ಆಗಿ ಪ್ರಮಾಣ ವಚನವನ್ನು ಯಾರು ಸ್ವೀಕರಿಸಿದ್ದಾರೆ? ಉತ್ತರ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು 51ನೇ ಸಾಲಿನ ಚೀಫ್ ಜಸ್ಟಿಸ್ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ಆಟಗಾರ ಚೆಸ್ ರೇಟಿಂಗ್ನಲ್ಲಿ ವಿಶ್ವದ ನಂಬರ್ 2 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ? ಉತ್ತರ ಅರ್ಜುನ್ ಎರಿಗೇಸಿ ಆಗಿರುತ್ತಾರೆ. ಅರ್ಜುನ್ ಎರಿಗೇಸಿ ಅವರು ಚೆಸ್ ರ್ಯಾಂಕಿಂಗ್ನಲ್ಲಿ ಅಥವಾ ಚೆಸ್ ರೇಟಿಂಗ್ನಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪ್ರಥಮ ಸ್ಥಾನದಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಇದ್ದಾರೆ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಭೂತಾನ್ ಯಾವ ರಾಜ್ಯದಲ್ಲಿ ಮೊದಲ ಸಮಗ್ರ ಚೆಕ್ ಪೋಸ್ಟ್ ಅನ್ನು ಉದ್ಘಾಟಿಸಿದ್ದಾರೆ? ಅಸ್ಸಾಂನಲ್ಲಿ. ಭಾರತ ಮತ್ತು ಭೂತಾನ್ನ ಅಸ್ಸಾಂ ರಾಜ್ಯದಲ್ಲಿ ಮೊದಲ ಸಮಗ್ರ ಚೆಕ್ ಪೋಸ್ಟ್ ಅನ್ನು ಸ್ಥಾಪಿಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಸೇನೆಯು ತನ್ನ ಉತ್ತರ ಕಮಾಂಡ್ನಲ್ಲಿ 550 ಮೆಷಿನ್ ಪಿಸ್ತೂಲ್ಗಳನ್ನು ಸೇರಿಸಿದೆ. ಇವುಗಳ ಹೆಸರೇನು? ಅಂದರೆ ಇಲ್ಲಿ 550 ಮೆಷಿನ್ ಪಿಸ್ತೂಲ್ಗಳು ಇದೆ. ಅದರ ಹೆಸರೇನಾಗಿರುತ್ತದೆ? ಅದರ ಹೆಸರು ASMI ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ರೋಹಿಣಿ ನಾಯರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು 2024ರಲ್ಲಿ? 2024ರಲ್ಲಿ ಅನಿಲ್ ಪ್ರಧಾನ್ ಅವರಿಗೆ ರೋಹಿಣಿ ನಾಯರ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಇಂಡಿಯನ್ ಮಿಲಿಟರಿ ಹೆರಿಟೇಜ್ ಫೆಸ್ಟಿವಲ್ 2024ರ 2ನೇ ಆವೃತ್ತಿಯನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ನವದೆಹಲಿಯಾಗಿರುತ್ತದೆ. ನವದೆಹಲಿಯಲ್ಲಿ ಇಂಡಿಯನ್ ಮಿಲಿಟರಿ ಹೆರಿಟೇಜ್ ಫೆಸ್ಟಿವಲ್ 2024 ಆಯೋಜಿಸಲಾಯಿತು. ಮುಂದಿನ ಪ್ರಶ್ನೆ, ಬ್ರೆಜಿಲ್ ಗ್ರ್ಯಾಂಡ್ ಪ್ರಿಕ್ಸ್ 2024 ಅನ್ನು ಯಾರು ಗೆದ್ದಿದ್ದಾರೆ? ಉತ್ತರ ಮಾಕ್ಸ್ ವರ್ಸ್ಟಪೆನ್ ಅವರು ಬ್ರೆಜಿಲ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದಿರುತ್ತಾರೆ 2024ರಲ್ಲಿ. ಮುಂದಿನ ಪ್ರಶ್ನೆ, ಯಾವ ದೇಶವು ಲಿಗ್ನೋಸ್ಯಾಟ್ ಹೆಸರಿನ ಮರದ ಉಪಗ್ರಹವನ್ನು ಉಡಾವಣೆ ಮಾಡಿದೆ? ಉತ್ತರ ಜಪಾನ್ ಆಗಿರುತ್ತದೆ. ಇಂಪಾರ್ಟೆಂಟ್ ಆದ ಮಾಹಿತಿ, ಲಿಗ್ನೋಸ್ಯಾಟ್ ಎನ್ನುವ ಮರದ ಉಪಗ್ರಹವನ್ನು ಜಪಾನ್ ದೇಶವು ಉಡಾವಣೆ ಮಾಡಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ಅಭಯಾರಣ್ಯದಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನು ಉದ್ಘಾಟಿಸಲಾಗಿದೆ? ಉತ್ತರ ಪಕ್ಕೆ ಟೈಗರ್ ರಿಸರ್ವ್ನಲ್ಲಿ ಅಥವಾ ಅಭಯಾರಣ್ಯದಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನು ಉದ್ಘಾಟಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಏಷ್ಯಾದ ಅತಿದೊಡ್ಡ ಬಯಲು ವ್ಯಾಪಾರ ಮೇಳ ಬಲ್ಲಿಜತ್ರಾ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಒಡಿಶಾದಲ್ಲಿ. ಮುಂದಿನ ಪ್ರಶ್ನೆ, ಯಾವ ರಾಜ್ಯದಲ್ಲಿ ನಿಗೋಲ್ ಚಕ್ಕೋಬಾ ಹಬ್ಬವನ್ನು ಆಚರಿಸಲಾಗುತ್ತದೆ? ಮಣಿಪುರದಲ್ಲಿ. ಮುಂದಿನ ಪ್ರಶ್ನೆ, ಮಧ್ಯಪ್ರದೇಶವು ಯಾವ ರಾಜ್ಯದೊಂದಿಗೆ ಚೀತಾ ಯೋಜನೆಯಾಗಿ ಜಂಟಿ ಸಮಿತಿಯನ್ನು ರಚಿಸಿದೆ? ಉತ್ತರ ರಾಜಸ್ಥಾನ ಆಗಿರುತ್ತದೆ. ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳು ಜಂಟಿಯಾಗಿ ಚೀತಾ ಯೋಜನೆಗಾಗಿ ಜಂಟಿ ಸಮಿತಿಯನ್ನು ರಚಿಸಿರುತ್ತದೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಡೆಡಿಕೇಟೆಡ್ ಸೆಮಿಕಂಡಕ್ಟರ್ ಪಾಲಿಸಿಯನ್ನು ಉದ್ಘಾಟಿಸಿದರು. ಯಾವ ನಗರದಲ್ಲಿ ಏಮ್ಸ್ನ ಅಡಿಪಾಯವನ್ನು ಹಾಕಲಾಗಿದೆ? ಉತ್ತರ ದರ್ಭಂಗದಲ್ಲಿ ಏಮ್ಸ್ನ ಅಡಿಪಾಯವನ್ನು ಹಾಕಲಾಯಿತು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಪತ್ರಿಕಾ ದಿನವನ್ನು 2024ರಲ್ಲಿ ಯಾವಾಗ ಆಚರಿಸಲಾಯಿತು? 16 ನವೆಂಬರ್ನಂದು ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸಲಾಯಿತು. ಇದರ 2024ರ ಥೀಮ್ ಏನಾಗಿತ್ತು ಅಂದರೆ ಚೇಂಜಿಂಗ್ ನೇಚರ್ ಆಫ್ ದಿ ಪ್ರೆಸ್ ಎನ್ನುವುದಾಗಿತ್ತು. ಮುಂದಿನ ಅಥವಾ ಕೊನೆಯ ಪ್ರಶ್ನೆ, ವಿಶ್ವದ ಮೊದಲ ಎತ್ತರದ ಪ್ಯಾರಾ ಕ್ರೀಡಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಉತ್ತರ ಲೇಹ್, ಲಡಾಖ್ನಲ್ಲಿ ವಿಶ್ವದ ಮೊದಲ ಎತ್ತರದ ಪ್ಯಾರಾ ಕ್ರೀಡಾ ಕೇಂದ್ರವನ್ನು ಸ್ಥಾಪಿಸಲಾಗುತ್ತಿದೆ. ಸೊ ಇದಾಗಿತ್ತು 2024ರ ಕರೆಂಟ್ ಅಫೇರ್ಸ್ಗಳ MCQ ಕ್ವಶನ್ಸ್ಗಳು ಮತ್ತು ಉತ್ತರಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.